ಪಾಪು, ಇವತ್ತು ನಾವು ಎರಡು ಥರ ಸಿಂಪಲ್ ಆಗಿ ಅವಲಕ್ಕಿ ಹೆಂಗೆ ಮಾಡ್ತಾರಂತ ನೋಡುನು. ಹಾ ಮಮ್ಮಿ. ಮೊದಲಿಗೆ ನಾನು ನಿಮ್ಗೆ ಇದ್ರ ಕ್ವಾಂಟಿಟಿ ಹೇಳ್ಬಿಡ್ತೀನಿ. ಅದೇನಂದ್ರೆ ಅರ್ಧ ಕೆಜಿ ಅವಲಕ್ಕಿಗೆ ನಾನಿಲ್ಲಿ 4 ಉಳ್ಳಾಗಡ್ಡಿ, 1 ಟೊಮ್ಯಾಟೊ, 1 ಹಿಡಿ ಆಗುವಷ್ಟು ಕೊತ್ತಂಬರಿ, ಒಂದು 5ರಿಂದ 6 ಮೆಣಸಿನ್ಕಾಯಿ ಇಷ್ಟು ತಗೊಂಡ ಅವನ್ನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡುನು. ಆಮೇಲೆ ಪಾಪು, ಯಾವಾಗ ನಾವು ಈ ಉಳ್ಳಾಗಡ್ಡಿ ವಾಶ್ ಮಾಡ್ಕೋತೇವಲ್ಲ ಅವಾಗ ಅದ್ರ ಮೇಲೆ ಬ್ಲ್ಯಾಕ್ ಮೋಲ್ಡ್ ಗತೆ ಇದ್ರ ಹೋಗು ಮಟನು ಅಟ್ಲೀಸ್ಟ್ 1-2 ಸತಿ ಆದ್ರೂ ತೊಳ್ಕೊಬೇಕು. ಉಳ್ಳಾಗಡ್ಡಿ ಮೇಲಿನ ಬ್ಲ್ಯಾಕ್ ಮೋಲ್ಡ್ ಹೋದ್ರನ ಅದನ್ನ ಕಟ್ ಮಾಡ್ಬೇಕು. ಇದಾದ್ಮೇಲೆ ನಾವು ಮೆಣಸಿನ್ಕಾಯಿನೂ ಚಾಪ್ ಮಾಡ್ಕೊಂಡ್ಬಿಡು. ಈಗ ನೆಕ್ಸ್ಟ್ ಇಲ್ಲಿ ನಾವು 1 ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋನು. ಅದಕ್ಕಿಂತ ಮುಂಚೆ ಪಾಪು, ಈ ಟೊಮ್ಯಾಟೋದ ಮೇಲಿನ ಭಾಗ ಕಟ್ ಮಾಡ್ಕೊಂಡ್ಬಿಡುನು. ಯಾಕಂದ್ರ ಅದೇ ತಿನ್ನಾಕ ಅಷ್ಟೇನ್ ಟೇಸ್ಟ್ ಇರುದಿಲ್ಲ. ಮತ್ತೆ ಯಾವಾಗನು ಟೊಮ್ಯಾಟೊ ಕಟ್ ಮಾಡಬೇಕಾದ್ರ ಉಲ್ಟಾನ ಕಟ್ ಮಾಡ್ಬೇಕ, ಅಂದ್ರ ಅದ ಈಸಿಯಾಗಿ ಬರ್ತೈತಿ. ನೀವ ನೋಡ್ರಿ ಇಲ್ಲಿ, ಈಗ ನೋಡ್ರಿ ನಾ ಸೀದಾ ಟೊಮ್ಯಾಟೊ ಕಟ್ ಮಾಡಾಕತ್ತೀನಿ, ಆದ್ರ ಅದ ಈಸಿಯಾಗಿ ಕಟ್ ಆಗತ್ತಿಲ್ಲ. ಅದಕ್ಕೆ ಪಾಪು, ನೀವು ಯಾವಾಗೂ ಟೊಮ್ಯಾಟೋನ ಉಲ್ಟಾ ಇಟ್ಟ ಕಟ್ ಮಾಡ್ರಿ. ಹಾ ಮಮ್ಮಿ. ಇದಾದ್ಮೇಲೆ ನಾವು 1 ಹಿಡಿಯಷ್ಟೇನು ಕೊತ್ತಂಬರಿ ತೊಗೊಂಡಿರ್ತೇವಲ್ಲ ಅದನ್ನು ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಡುನು. ನೆಕ್ಸ್ಟ್ ಕರಿಬೇವು ಹೆಸರನ್ನು ಬಿಡಿಸ್ಕೊಂಡು ಇಟ್ಕೊಂಡ್ಬಿಡೋನು. ಪಾಪು, ಇದಿಷ್ಟು ನೀವು ಮಾಡಿದ್ರೆ ಅರ್ಧ ಅವಲಕ್ಕಿ ಮಾಡಿದಂಗ. ಇದಾದ್ಮೇಲೆ ನಾವೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋನು. ಒಂದು ಪ್ರೀ ಹೀಟೆಡ್ ಪ್ಯಾನ್ ಒಳಗೆ 2 ಚಮಚದಷ್ಟು ಎಣ್ಣೆ, ಅರ್ಧ ಚಮಚದಷ್ಟು ಜೀರಿಗೆ ಸಾಸಿವೆ ಮತ್ತು 1 ಕಪ್ ಅಷ್ಟು ಶೇಂಗಾ ಹಾಕಿ ಫ್ರೈ ಮಾಡ್ಕೊಳ್ಳೋನು. ಇದಾದ್ಮೇಲೆ ಅದಕ್ಕೆ ಕರಿಬೇವು ಸೇರ್ಸುನು. ಪಾಪು, ಇಲ್ಲಿ ನಾವು ಶೇಂಗಾ ಫ್ರೈ ಆಗ್ಯಾವೋ ಇಲ್ಲೋ ಅಂತ ಹೆಂಗ್ ಚೆಕ್ ಮಾಡ್ಬೇಕಂದ್ರ, 1 ಚಮಚ ಒಳಗ ಶೇಂಗಾ ತಗೊಂಡ ಶೇಂಗಾ ಏನಾರ ಬಾಯಿ ಬಿಟ್ಟಿದ್ರ ಅದು ಫ್ರೈ ಆದಂಗ. ಆದ್ರ ಒಂದಿಲ್ ಲಕ್ಷ್ಯ ಇಡ್ಬೇಕು ಪಾಪು, ಶೇಂಗಾ ಪೂರ್ತಿ ಬೇಯೋ ಮಟನು ಉಳ್ಳಾಗಡ್ಡಿ ಆತು ಮೆಣಸಿನ್ಕಾಯಿ ಆತು ಹಾಕ್ಬಾರ್ದ. ಇಲ್ಲಿ ನಾವು ಹಾಕಿದ ಶೇಂಗಾ ಬಾಯಿ ಬಿಟ್ಟಿರೋದ್ರಿಂತ ನಾ ಇಲ್ಲಿ ಉಳ್ಳಾಗಡ್ಡಿ, ಟೊಮ್ಯಾಟೊ ಮತ್ತೆ ಕಟ್ ಮಾಡಿ ಇಟ್ಕೊಂಡಿದ್ದ ಮೆಣಸಿನ್ಕಾಯಿ ಹಾಕತೀನಿ. ಇದಾದ್ಮೇಲೆ 1 ಚಮಚದಷ್ಟು ಉಪ್ಪ, 1 ಚಮಚದಷ್ಟು ಸಕ್ರಿ ಮತ್ತು 1 ಚಿಟಿಕೆಯಷ್ಟು ಅರಿಶಿನ ಹಾಕತೀನಿ. ಇದೆಲ್ಲಾನು ಹಾಕಿ 1-2 ನಿಮಿಷ ಲೋ ಫ್ಲೇಮ್ನಾಗ ಇದನ್ನ ಫ್ರೈ ಮಾಡ್ಕೊಳ್ಳೋನು. ಮೀನ್ ವೈಲ್ ನಾವಿಲ್ಲಿ ಅವಲಕ್ಕಿಗೆ ಹಾಕಕ 1 ಕಪ್ ಅಷ್ಟು ಪುಟಾಣಿನ ಫೈನ್ ಪೌಡರ್ ಮಾಡ್ಕೊಳ್ಳೋನು. ಈಗ ನೀವ ನೋಡ್ರಿ ಎಷ್ಟು ಫೈನ್ ಆಗೈತಿ ಅಂತ. ಹೌದು ಮಮ್ಮಿ, ಸೂಪರ್ ಫೈನ್ ಆಗೈತಿ. ಇದಾದ್ಮೇಲೆ ನಾವು ಅವಲಕ್ಕಿನ ಸಾಣ್ಗಿ ಹಿಡಿದ್ ಬಿಡೋನು. ಹಿಂಗೆ ಸಾಣ್ಗಿ ಹಿಡಿಯೋದ್ರಿಂತ ಅದ್ರೊಳಗೆ ಏನಾದ್ರೂ ಧೂಳ ಮತ್ತೆ ಯಾವ್ದಾದ್ರು ಪಾರ್ಟಿಕಲ್ ಇದ್ರ ಬೇರೆ ಆಗ್ತಾವ. ಈಗ ನಾವು ಮಾಡಿಟ್ಕೊಂಡಿರೋ ಒಗ್ಗರ್ಣಿನ ಸ್ವಲ್ಪ ತೆಗೆದಿಟ್ಕೊಂಡ್ಬಿಡೋನು. ಯಾಕಂದ್ರೆ ನಾವು 2 ಥರ ಅವಲಕ್ಕಿ ಮಾಡ್ಬೇಕಲ್ಲ, ಇದು 1ನೇ ಥರ ಅವಲಕ್ಕಿ. ಇದ್ರೊಳಗೆ ನಾವು 3 ಕಪ್ ಅವಲಕ್ಕಿ ತಗೊಂಡ್ರೆ 1 ಕಪ್ ಅಷ್ಟ ಹಾಲು ತಗೊಳ್ಳೋನು. ಇದಾದ್ಮೇಲೆ 2 ಚಮಚದಷ್ಟು ಪುಟಾಣಿ ಪೌಡರ್ ಹಾಕೊಂಡ ಎಲ್ಲಾನು ಚಂದಾಗಿ ಮಿಕ್ಸ್ ಮಾಡ್ಕೊಳ್ಳೋನು. ಪಾಪು, ಈ ಟೈಮ್ನಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇರ್ಬೇಕು. ಹಿಂಗೊಂದು 30 ಸೆಕೆಂಡ್ಸ್ ಮಿಕ್ಸ್ ಮಾಡಿದ್ರ ನಮ್ ಫಸ್ಟ್ ಟೈಪ್ ಆಫ್ ಅವಲಕ್ಕಿ ರೆಡಿ. ಈಗ ಸೆಕೆಂಡ್ ಟೈಪ್ ಆಫ್ ಅವಲಕ್ಕಿ ಮಾಡಾಕ ಇಲ್ಲಿ ನಾವು 3 ಕಪ್ ಅಷ್ಟ ಅವಲಕ್ಕಿ ತಗೊಳ್ಳೋನು. ಅದನ್ನ ಚಂದಾಗಿ ವಾಶ್ ಮಾಡ್ಕೊಳ್ಳೋನು. ಇದಾದ್ಮೇಲೆ ಇದನ್ನ ಬಾಳೋತನ ನೀರ್ನಾಗ ಬಿಡಬಾರ್ದ, ಅಕಸ್ಮಾತ್ ಬಿಟ್ರ ಬಾಳ ಮುದ್ದಿ ಆಗ್ಬಿಡ್ತೈತಿ. ಇದಾದ್ಮೇಲೆ ಅದ ಪ್ಯಾನಿಗೆನ ವಾಶ್ ಮಾಡ್ಕೊಂಡಿದ್ ಅವಲಕ್ಕಿ ಸೇರಿಸಿ ಮೇಲ್ಗಡೆಯಿಂದ ಒಗ್ಗರಣೆ ಮತ್ತು ಪುಟಾಣಿ ಪುಡಿ ಹಾಕಿದ್ರ ನಮ್ ಸೆಕೆಂಡ್ ಟೈಪ್ ಆಫ್ ಅವಲಕ್ಕಿ ರೆಡಿ. ಪಾಪು, ಇವೆರಡರೊಳಗೂ ನಿಮ್ಗೆ ಯಾವ್ದು ಇಷ್ಟ ಆತಂತ ಹೇಳ್ರಿ.